ಯಾವತ್ತಾದ್ರೂ ಕನ್ನಡಿಯಲ್ಲಿ ನಿಮ್ಮ ಮುಖ ನೋಡಿ ಇದನ್ನ ಯೋಚನೆ ಮಾಡಿದೀರಾ? ಯಾರೇ ನನ್ ಸ್ಕಿನ್ ಯಾಕಿಷ್ಟು ಡಲ್ ಆಗಿ ಕಾಣ್ತಿದೆ ಅಂತ? ಯಾವುದೇ ಗ್ಲೋ ಇಲ್ಲ, ಸ್ಮೂತ್ನೆಸ್ ಇಲ್ಲ. ಅದ್ರ ಮೇಲಿಂದ ಈ ಪಿಂಪಲ್ಸ್, ಡಾರ್ಕ್ ಸ್ಪಾಟ್ಸ್ ಮತ್ತೆ ಟ್ಯಾನಿಂಗ್. ಮುಖ ನೋಡಿದ್ರೆ ಅದಕ್ಕೆ ಅದೇ ಸೋತ್ ಹೋದ ಹಾಗೆ ಕಾಣ್ತಿರುತ್ತೆ. ಆದ್ರೆ ಬ್ರದರ್, ನನಗ್ ಗೊತ್ತು, ನಿನ್ನ ಮನಸ್ಸಿನ ಮೂಲೆಯಲ್ಲಿ ಒಂದು ಕನಸು ಹಾಗಿರುತ್ತೆ. ನನ್ನ ಸ್ಕಿನ್ ಕೂಡ ಆ ಗ್ಲಾಸ್ ತರ ಇರಬಾರ್ದಾ? ಕ್ಲೀನ್ ಆಗಿ, ಶೈನಿಂಗ್ ಆಗಿ, ನ್ಯಾಚುರಲ್ ಆಗಿ, ಅಟ್ರಾಕ್ಟಿವ್ ಆಗಿ ಕಾಣಬಾರ್ದಾ? ಆಗ ನನ್ನ ಫೋಟೋಗಳು ಕೂಡ ಯಾವುದೇ ಸ್ನ್ಯಾಪ್ಚಾಟ್ ಫಿಲ್ಟರ್ ಇಲ್ಲದೆ ಮಸ್ತಾಗಿ ಬರ್ತಿದ್ವು ಅಂತಲ್ವಾ? ನೋಡ್ ಮಗ, ಇದೆಲ್ಲ ಸಾಧ್ಯ ಇದೆ. ನೀನ್ ಮಾಡ್ಬೇಕಿರೋದು ಇಷ್ಟೇ, ಸ್ವಲ್ಪ ಮೆಹನತ್ ಅಂದ್ರೆ ಶ್ರಮ ಹಾಕ್ಬೇಕು. ಯಾಕಂದ್ರೆ ಸೈನ್ಸ್ ಕೂಡ ಹೇಳುತ್ತೆ, ನಮ್ಮ ಸ್ಕಿನ್ ಪ್ರತಿ 28 ದಿನಕ್ಕೊಮ್ಮೆ ತನ್ನನ್ನು ತಾನು ಪೂರ್ತಿಯಾಗಿ ರಿನ್ಯೂ ಮಾಡ್ಕೊಳುತ್ತೆ. ಅಂದ್ರೆ ಇಂದಿನಿಂದ ನೀನು ಸರಿಯಾದ ರೂಟೀನ್ ಫಾಲೋ ಮಾಡಿದ್ರೆ ಬರೀ 1 ತಿಂಗಳಲ್ಲಿ ಕನ್ನಡಿ ಮುಂದೆ ನಿಂತಾಗ ನಿನಗೆ ನಿನ್ನ ಮುಖ ನೋಡಿ ಪ್ರೀತಿ ಆಗುತ್ತೆ. ಮತ್ತೆ ನಿನಗೆ ಏನಾದ್ರೂ ಗ್ಲಾಸ್ ಸ್ಕಿನ್ ಅಂದ್ರೆ ಬರೀ ಹುಡುಗಿಯರಿಗೆ ಅಂತ ಅನ್ಸಿದ್ರೆ ಅದು ಇವತ್ತಿನ ಪ್ರಪಂಚದ ದೊಡ್ಡ ತಪ್ಪು ಕಲ್ಪನೆ. ಯಾಕಂದ್ರೆ ಸ್ಕಿನ್ ಕೇರ್ ಅಂದ್ರೆ ಬರೀ ಚೆನ್ನಾಗಿ ಕಾಣೋದಲ್ಲ, ಅದು ನಿನ್ನ ಕಾನ್ಫಿಡೆನ್ಸ್, ಡಿಸಿಪ್ಲಿನ್ ಮತ್ತು ಫೋಕಸ್ ಜೊತೆ ನೇರ ಕನೆಕ್ಷನ್ ಹೊಂದಿದೆ. ಮುಖ ಫ್ರೆಶ್ ಆಗಿದ್ದಾಗ ಮೈಂಡ್ ಕ್ಲಿಯರ್ ಆಗಿರುತ್ತೆ. ಮೈಂಡ್ ಕ್ಲಿಯರ್ ಆಗಿದ್ದಾಗ ಪ್ರತಿಯೊಂದು ಕೆಲಸದಲ್ಲೂ ಲೇಸರ್ ಶಾರ್ಪ್ ಫೋಕಸ್ ಸಿಗುತ್ತೆ. ಅದಕ್ಕೆ ಇವತ್ತು ನಾವು ಯಾವುದೇ ದುಬಾರಿ ಪ್ರಾಡಕ್ಟ್ ಬಗ್ಗೆ ಮಾತಾಡಲ್ಲ, ಬದಲಾಗಿ ಈ 3 ಸಾಲಿಡ್ ಪಿಲ್ಲರ್ಗಳ ಮೇಲೆ ನಿಂತಿರುವ ಗ್ಲಾಸ್ ಸ್ಕಿನ್ ರೂಟೀನ್ ಬಗ್ಗೆ ಮಾತಾಡೋಣ. ನಂಬರ್ 1, ಸ್ಕಿನ್ ಕ್ಲೀನ್ ಮತ್ತು ಡಿಟಾಕ್ಸ್ ಮಾಡೋ ಫೌಂಡೇಶನ್. ನಂಬರ್ 2, ಸ್ಕಿನ್ ಒಳಗಿನಿಂದ ಬ್ರೈಟನ್ ಮಾಡೋ ನರಿಶ್ಮೆಂಟ್. ನಂಬರ್ 3, ಡೈಲಿ ಗ್ಲೋ ಲಾಕ್ ಮಾಡೋ ಡಿಸಿಪ್ಲಿನ್. ನೀನ್ ಈ 3 ಪಿಲ್ಲರ್ ಅರ್ಥ ಮಾಡ್ಕೊಂಡು ಬರೀ 28 ದಿನ ಅಪ್ಲೈ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನೀನ್ ಸೆಲ್ಫಿ ತಗೊಳ್ಳುವಾಗ ನಿನಗೆ ಫಿಲ್ಟರ್ ಅವಶ್ಯಕತೆ ಇರಲ್ಲ. ಸೊ ನೀನ್ ನಿಜವಾಗಿಯೂ ನಿನ್ ಸ್ಕಿನ್ ಬಗ್ಗೆ ಸೀರಿಯಸ್ ಆಗಿದ್ರೆ ಹೆಡ್ಫೋನ್ ಹಾಕೋ, ಡಿಸ್ಟ್ರಾಕ್ಷನ್ ದೂರ ಮಾಡು, ಮುಂದಿನ 8 ರಿಂದ 10 ನಿಮಿಷ ಗಮನವಿಟ್ಟು ಕೇಳು. ಯಾಕಂದ್ರೆ ಇದೆಲ್ಲ ಬರೀ ಸ್ಕಿನ್ ಬಗ್ಗೆ ಅಲ್ಲ, ನಿನ್ನ ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆ. ವಿಡಿಯೋನ ಈಗಲೇ ಲೈಕ್ ಮಾಡ್ಕೊ, ಇಲ್ಲಾಂದ್ರೆ ವಿಷಯದೊಳಗೆ ಮುಳುಗಿ ಹೋಗ್ತೀಯ. ಪಿಲ್ಲರ್ ನಂಬರ್ 1, ಒಳಗಿನಿಂದ ಸ್ಕಿನ್ ಡಿಟಾಕ್ಸ್ ಮಾಡಿ. ಮೊದಲನೇ ತಪ್ಪು ಪ್ರತಿಯೊಬ್ಬ ಹುಡುಗ ಮಾಡೋದು ಏನಪ್ಪಾ ಅಂದ್ರೆ, ಗ್ಲೋ ಅನ್ನೋದು ಹೊರಗಿನಿಂದ ಏನೋ ಹಚ್ಚೋದ್ರಿಂದ ಬರುತ್ತೆ ಅಂತ ಕೂತಿರ್ತಾನೆ. ಆದ್ರೆ ಅಸಲಿ ಗ್ಲೋ ಬರೋದು ಒಳಗಿನಿಂದ. ನೀನು ಎಷ್ಟೇ ದುಬಾರಿ ಫೇಸ್ ವಾಶ್ ಯೂಸ್ ಮಾಡು, ಎಲ್ಲಿವರೆಗೆ ನಿನ್ನ ಲಿವರ್ ಮತ್ತು ರಕ್ತ ಕ್ಲೀನ್ ಆಗಿರಲ್ವೋ ಅಲ್ಲಿವರೆಗೆ ನಿನ್ನ ಫೇಸ್ ಕ್ಲಿಯರ್ ಆಗಿ ಬ್ರೈಟ್ ಆಗಿ ಕಾಣಲ್ಲ. ನಾನು ನಿನ್ಗೊಂದು ಪರ್ಸನಲ್ ಎಕ್ಸಾಂಪಲ್ ಕೊಡ್ತೀನಿ. ನಾನು 11ನೇ ಕ್ಲಾಸಲ್ಲಿ ಇದ್ದಾಗ ನನ್ನ ಸ್ಕಿನ್ ಫುಲ್ ಆಯಿಲಿ ಆಗಿತ್ತು ಮತ್ತು ತುಂಬಾ ಮೊಡವೆಗಳಿದ್ದು, ಕದ್ದು, ಕಾನ್ಫಿಡೆನ್ಸ್ ಝೀರೋ, ಎಲ್ಲಿಗಾದ್ರೂ ಹೊರಗೆ ಹೋಗೋಕ್ಕೂ ಮನಸ್ಸು ಬರ್ತಿರ್ಲಿಲ್ಲ. ಆಗ ಒಂದಿನ ಒಬ್ರು ಅಂಕಲ್ ಹೇಳಿದ್ರು, ಮಗನೇ, ದಿನ ಫ್ಯಾನ್ಸಿ ಸ್ಕಿನ್ ಕೇರ್ ಯೂಸ್ ಮಾಡಬೇಡ, ಬರೀ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಉಪ್ಪು ಹಾಕಿದ ನಿಂಬೆ ಹಣ್ಣಿನ ನೀರು ಕುಡಿಯೋಕೆ ಶುರು ಮಾಡುವಂತ. ಶುರುವಿನಲ್ಲಿ ನನಗೂ ಇದು ಬಕವಾಸ್ ಅನಿಸ್ತು, ಆದ್ರೂ ಒಂದ್ಸಲ ಟ್ರೈ ಮಾಡೋಣ ಅಂತ ಮಾಡಿದೆ. ಮಗ, 10 ದಿನದಲ್ಲಿ ನನ್ನ ಮುಖದ ಕೆಂಪು ಬಣ್ಣ ಕಡಿಮೆ ಆಯಿತು, ಮೊಡವೆಗಳು ಒಣಗೋಕ್ ಶುರುವಾದವು ಮತ್ತು ಮುಖ ಲೈಟ್ ಆಗಿ ಗ್ಲೋ ಆಗೋಕ್ ಶುರುವಾಯಿತು. ಸೈನ್ಸ್ ಹೇಳುತ್ತೆ, ನಿಂಬೆಹಣ್ಣು, ಪುದೀನ ಮತ್ತು ನೀರು, ಈ 3 ನಿನ್ನ ದೇಹದ ಟಾಕ್ಸಿನ್ಸ್ ಹೊರಹಾಕಿ ಲಿವರ್ ಕ್ಲೀನ್ ಮಾಡಿ ರಕ್ತವನ್ನ ನ್ಯಾಚುರಲ್ ಆಗಿ ಫಿಲ್ಟರ್ ಮಾಡುತ್ತೆ. ರಕ್ತ ಕ್ಲೀನ್ ಆದ್ರೆ ಸ್ಕಿನ್ ತಾನಾಗೇ ಹೊಳೆಯುತ್ತೆ. ಸೊ ಇವತ್ತಿನಿಂದ ಈ ಸಿಂಪಲ್ ರಿಚುವಲ್ ಸ್ಟಾರ್ಟ್ ಮಾಡು. ದಿನ ಬೆಳಗ್ಗೆ ಎದ್ದ ತಕ್ಷಣ ಉಗುರು ಬೆಚ್ಚಗಿನ ನೀರಿಗೆ ನಿಂಬೆ ರಸ, ಸ್ವಲ್ಪ ಉಪ್ಪು ಮತ್ತು ಬೇಕಿದ್ರೆ 3 ರಿಂದ 4 ಪುದೀನ ಎಲೆ ಹಾಕಿ ಕುಡಿ. ಹಲ್ಲುಜ್ಜುವ ಮೊದಲೇ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಇಷ್ಟೇ ಕೆಲಸ ದಿನ ಮಾಡಿದ್ರೆ 10 ದಿನದಲ್ಲಿ ನೋಡು, ನಿನ್ನ ಮುಖ ಆಯಿಲಿ ಇರೋದಿಲ್ಲ, ಬದಲಾಗಿ ಕ್ರಿಸ್ಟಲ್ ಕ್ಲಿಯರ್ ಮತ್ತೆ ಮ್ಯಾಟ್ ಫಿನಿಶ್ ಕಾಣೋಕೆ ಶುರುವಾಗುತ್ತೆ. ಪಿಲ್ಲರ್ ನಂಬರ್ 2, ಗಲೀಜನ್ನು ಕಿತ್ತೆ ಸೇರಿ. ಬ್ರದರ್, ಈಗ ಒಳಗಿನಿಂದ ಗಲೀಜು ಕ್ಲೀನ್ ಆಯ್ತು, ಈಗ ಹೊರಗಿನ ಸ್ಕಿನ್ ಕ್ಲೀನ್ ಮಾಡೋ ಟೈಮ್. ನಿನ್ನ ಮುಖ ಎಷ್ಟೇ ಹೆಲ್ದಿ ಆಗಿದ್ರು ಅದರ ಮೇಲೆ ಧೂಳು, ಪೊಲ್ಯೂಷನ್ ಮತ್ತು ಡೆಡ್ ಸ್ಕಿನ್ ಪದರ ಇದ್ರೆ ಅಸಲಿ ಗ್ಲೋ ಪ್ರಪಂಚಕ್ಕೆ ಕಾಣಲ್ಲ. ನಾವು ದಿನ ಹೊರಗೆ ಹೋದಾಗ ಬಿಸಿಲು, ಧೂಳು, ಬೆವರು ಮತ್ತು ಸನ್ಸ್ಕ್ರೀನ್ ಎಲ್ಲವೂ ಸೇರಿ ಒಂದು ಇನ್ವಿಸಿಬಲ್ ಲೇಯರ್ ಮಾಡುತ್ತೆ. ಇದು ಬರೀ ಪೋರ್ಸ್ಗಳನ್ನ ಬ್ಲ್ಯಾಕ್ ಮಾಡೋದು ಅಷ್ಟೇ ಅಲ್ಲ, ಸ್ಕಿನ್ ಡಲ್ ಮತ್ತು ರಫ್ ಆಗುವಂತೆ ಮಾಡುತ್ತೆ. ಇದೇ ಕಾರಣಕ್ಕೆ ನಾವು ಹೆಲ್ದಿ ಆಗಿ ತಿಂದ್ರು, ಡಿಟಾಕ್ಸ್ ಮಾಡಿದ್ರು ಕನ್ನಡಿಯಲ್ಲಿ ಆ ಗ್ಲಾಸ್ ಸ್ಕಿನ್ ಕಾಣಲ್ಲ. ಗೊತ್ತಾ ಯಾಕೆ? ಯಾಕಂದ್ರೆ ಸ್ಕಿನ್ ಮೇಲೆ ಇರೋ ಗಲೀಜು ಮತ್ತು ಡೆಡ್ ಸೆಲ್ಸ್ ಬೆಳಕನ್ನ ಅಬ್ಸಾರ್ಬ್ ಮಾಡುತ್ತೆ ಹೊರತು ರಿಫ್ಲೆಕ್ಟ್ ಮಾಡಲ್ಲ. ಅದಕ್ಕೆ ಇಲ್ಲೊಂದು ರೂಲ್ ಫಿಕ್ಸ್ ಮಾಡ್ಕೊ, ಬರೀ ನೀರಿಂದ ಮುಖ ತೊಳೆದ್ರೆ ಸಾಲದು, ನಿನಗೊಂದು ಪ್ರಾಪರ್ ಡೈಲಿ ರಿಚುವಲ್ ಬೇಕು. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗುವ ಮೊದಲು ಒಂದು ಜೆಂಟಲ್ ಫೇಸ್ ವಾಶ್ ಯೂಸ್ ಮಾಡು. ಆಯಿಲಿ ಸ್ಕಿನ್ ಇದ್ರೆ ಸಲಿಸಿಲಿಕ್ ಆಸಿಡ್ ಇರೋದು ಯೂಸ್ ಮಾಡು. ಡ್ರೈ ಸ್ಕಿನ್ ಇದ್ರೆ ಆಲೋವೆರಾ ಅಥವಾ ವೈಟಮಿನ್ ಇ ಇರೋದು ಬೆಸ್ಟ್. ಇನ್ನು ಮಜಾ ವಿಷಯ ಅಂದ್ರೆ, ಒಂದು ವೇಳೆ ನಿನ್ನ ಹತ್ತಿರ ಹಣ ಇಲ್ಲ ಅಂದ್ರೆ ಮನೆಯಲ್ಲೇ ಮೊಸರು ಮತ್ತು ಕಾಫಿ ಪುಡಿ ಸ್ಕ್ರಬ್ ಅಥವಾ ಕಡಲೆ ಹಿಟ್ಟು, ಅರಿಶಿನ ಮತ್ತು ಜೇನುತುಪ್ಪದ ಪ್ಯಾಕ್ ಯೂಸ್ ಮಾಡಬಹುದು. ಇದು ಬರೀ ಡೆಡ್ ಸ್ಕಿನ್ ಅಷ್ಟೇ ಅಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಕೂಡ ಹೆಚ್ಚಿಸಿ ನ್ಯಾಚುರಲ್ ಗ್ಲೋ ಕೊಡುತ್ತೆ. ಮತ್ತೆ ಸಣ್ಣ ಅಡ್ವೈಸ್, ಮುಖ ತೊಳೆಯುವಾಗ ಕುತ್ತಿಗೆ, ಕಿವಿಯ ಹಿಂದೆ ಕೂಡ ಕ್ಲೀನ್ ಮಾಡು. ಇನ್ನು ಒಂದು ಜಬರ್ದಸ್ತ್ ಹ್ಯಾಕ್ ಅಂದ್ರೆ, ದಿನಕ್ಕೆ ಒಮ್ಮೆ 1 ರಿಂದ 2 ನಿಮಿಷ ಐಸ್ ಕ್ಯೂಬ್ನಿಂದ ಮುಖಕ್ಕೆ ರಬ್ ಮಾಡು. ಇದು ಪೋರ್ಸ್ ಸಣ್ಣದಾಗಿ ಸ್ಕಿನ್ ಟೈಟ್ ಮತ್ತೆ ಫ್ರೆಶ್ ಕಾಣೋಕೆ ಹೆಲ್ಪ್ ಮಾಡುತ್ತೆ. ಹೈಜೀನ್ ಕೂಡ ಇರಲಿ, ಕೈ ತೊಳೆದು ಮುಖ ಮುಟ್ಟು, ಮೊಬೈಲ್ ಕ್ಲೀನ್ ಇಡು, ಪಿಲ್ಲೋ ಕವರ್ 5 ರಿಂದ 6 ದಿನಕ್ಕೊಮ್ಮೆ ಚೇಂಜ್ ಮಾಡು. ಈಗ ಒಳಗಿನಿಂದ ಡಿಟಾಕ್ಸ್ ಆಯ್ತು, ಹೊರಗಿನಿಂದ ಕ್ಲೀನ್ ಆಯ್ತು. ಈಗ ಪ್ರಪಂಚಕ್ಕೆ ಫಿಲ್ಟರ್ ಇಲ್ಲದೆ ಇರೋ ಅಸಲಿ ಮುಖ ಕಾಣುತ್ತೆ. ಪಿಲ್ಲರ್ ನಂಬರ್ 3, ದ ಗ್ಲೋ ಲಾಕ್. ಬ್ರದರ್, ಒಂದು ಮಾತು ಅರ್ಥ ಮಾಡ್ಕೋ, ಗ್ಲೋ ಅನ್ನೋದು ಒಂದೇ ದಿನದ ಮ್ಯಾಜಿಕ್ ಅಲ್ಲ. ಇದು ಇನ್ಸ್ಟಾಗ್ರಾಮ್ ಫಿಲ್ಟರ್ ಅಲ್ಲ ಅಥವಾ ದುಬಾರಿ ಸೀರಮ್ ರಿಸಲ್ಟ್ ಅಲ್ಲ. ಗ್ಲಾಸ್ ಸ್ಕಿನ್ ಅನ್ನೋದು ಒಂದು ರೂಟೀನ್ ಮತ್ತು ಲೈಫ್ ಸ್ಟೈಲ್ ನಿಂದ ಬರುತ್ತೆ. ಹೈಡ್ರೇಷನ್, ನೀರು ಜಾಸ್ತಿ ಕುಡಿ. ದಿನಕ್ಕೆ ಕನಿಷ್ಠ 2.5 ರಿಂದ 3 ಲೀಟರ್ ನೀರು ಕುಡಿಬೇಕು. ಸೌತೆಕಾಯಿ, ಎಳನೀರು ನಿನ್ನ ಸ್ಕಿನ್ಗೆ ಒಳಗಿನಿಂದ ಮಾಯಿಶ್ಚರ್ ಕೊಡುತ್ತೆ. ದೇಸಿ ಹ್ಯಾಕ್, ರಾತ್ರಿ ತಾಮ್ರದ ಪಾತ್ರೆ ಅಥವಾ ಬಾಟಲಿಯಲ್ಲಿ ನೀರು ಇಟ್ಟು ಬೆಳಗ್ಗೆ ಎದ್ದ ತಕ್ಷಣ ಅದನ್ನೇ ಕುಡಿ.
ಇದು ಲಿವರ್ ಡಿಟಾಕ್ಸ್ ಮಾಡಿ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ. ನಿದ್ರೆ. ಜಗತ್ತಿನ ಯಾವುದೇ ಕ್ರೀಮ್ ಸರಿಯಾದ ನಿದ್ರೆಗೆ ಸಾಟಿ ಇಲ್ಲ. ನೀನು ಮಲಗಿದಾಗಲೇ ಸ್ಕಿನ್ सेल्स सोते हो तब स्किन सेल्स रिपेयर होती है, कोलेजन बढ़ता है, डलनेस हटती है। लेकिन अगर तुम रात भर फोन स्क्रॉल करके सिर्फ 4 से 5 घंटे की ಸ್ಟ್ರೆಸ್, ಓವರ್ ಥಿಂಕಿಂಗ್ ಇವೆಲ್ಲ ಹಾರ್ಮೋನ್ ಬ್ಯಾಲೆನ್ಸ್ ತಪ್ಪಿಸುತ್ತೆ. ಅದಕ್ಕೆ 20 ರಿಂದ 25 ನಿಮಿಷ ಮೆಡಿಟೇಷನ್ ಅಥವಾ ವರ್ಕೌಟ್ ಮಾಡು. ಒಳಗಡೆ ಸುಖವಾಗಿದ್ದಾಗ ಹೊರಗಡೆ ಗ್ಲೋ ತಾನಾಗಿಯೇ ಬರುತ್ತೆ. ಸೊ ಇವತ್ತಿನಿಂದ ಒಂದು ಸಣ್ಣ ಪ್ರಾಮಿಸ್ ಮಾಡ್ಕೋ. ದಿನಕ್ಕೆ 20 ರಿಂದ 25 ನಿಮಿಷ ನಿನ್ನ ಸ್ಕಿನ್ಗಾಗಿ ಟೈಮ್ ಕೊಡ್ತೀಯಾ ಅಂತ. 1 ತಿಂಗಳ ನಂತರ ನೀನು ಕನ್ನಡಿಯಲ್ಲಿ ನೋಡಿದಾಗ ನಿನಗೆ ಬರೀ ಗ್ಲೋ ಅಷ್ಟೇ ಅಲ್ಲ, ಸೆಲ್ಫ್ ರೆಸ್ಪೆಕ್ಟ್ ಕಾಣುತ್ತೆ. ಈಗ ಎಲ್ಲವೂ ನಿನ್ನ ಕೈಯಲ್ಲಿದೆ. ಗ್ಲಾಸ್ ಸ್ಕಿನ್ ಅನ್ನೋದು ಶಾರ್ಟ್ ಕಟ್ ಅಲ್ಲ, ಅದೊಂದು ಸೈಲೆಂಟ್ ರೆವಲ್ಯೂಷನ್. ಇಂದೇ ಶುರು ಮಾಡು. ಮುಖ ತೊಳೆಯುವಾಗ ಅಥವಾ ನೀರು ಕುಡಿಯುವಾಗ ಒಂದು ಪ್ರಶ್ನೆ ಕೇಳಿಕೊ, ನಾನು ನನ್ನ ಸ್ಕಿನ್ಗೆ ರೆಸ್ಪೆಕ್ಟ್ ಕೊಡ್ತಿದ್ದೀನಾ ಅಂತ. ಈ ರೆಸ್ಪೆಕ್ಟ್ ನಿನ್ನ ಅಭ್ಯಾಸವಾದಾಗ ಫಿಲ್ಟರ್ ಪ್ರಪಂಚದಲ್ಲೂ ನೀನು ಫಿಲ್ಟರ್ ಇಲ್ಲದೆ ಮಿಂಚ್ತೀಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿನ್ನ ಫೇವ್ರೆಟ್ ಸ್ಕಿನ್ ಕೇರ್ ರೂಟೀನ್ ಯಾವುದು ಅಂತ ಕಮೆಂಟ್ ಮಾಡು. ಮತ್ತಷ್ಟು ಸೆಲ್ಫ್ ಇಂಪ್ರೂವ್ಮೆಂಟ್ ಟಿಪ್ಸ್ಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಪ್ರಶಾಂತ್ ಪವಾರ್ ಜೊತೆ.